ವೀಕ್ಷಕರೇ, ನನ್ನ ಜೊತೆ ಈಗ ಪವಿತ್ರ ಬಂಧನ ಧಾರಾವಾಹಿಯ ಹಿರಿಯ ಕಲಾವಿದರು ಹಾಗೂ ರಂಗಭೂಮಿ ಕಲಾವಿದರು ನನ್ನ ಜೊತೆಗಿದ್ದಾರೆ. ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ. ಪವಿತ್ರ ಬಂಧನ ಧಾರಾವಾಹಿ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಪ್ರತಿಯೊಬ್ಬರ ಮನದಲ್ಲೂ ಕೂಡ ಈ ಧಾರಾವಾಹಿ ಮನಸ್ಸನ್ನು ಗೆದ್ದಿದೆ ಅಂತಲೇ ಹೇಳ್ಬೋದು. ಈ ಧಾರಾವಾಹಿಯಲ್ಲಿ ನಿಮ್ಮಿಬ್ಬರ ಪಾತ್ರ ಸಾಕಷ್ಟು ಮಾತಾಡ್ತಾ ಇದ್ದಾರೆ, ಎಲ್ಲರಿಗೂ ಇಷ್ಟ ಆಗ್ತಾ ಇದೆ. ಹಿರಿಯರು, ನಮ್ಮ ಮನೆಯಲ್ಲೂ ಈ ಥರದ ಹಿರಿಯರು ಬೇಕು ಈಗಿನ ಜನರೇಷನಲ್ಲಿ ಅನ್ನೋ ಮಾತು ಬರ್ತಾ ಇದೆ. ಸೊ ಏನು ಹೇಳ್ತೀರಾ ಸರ್? ಪವಿತ್ರ ಬಂಧನ ಹೆಸರೇ ಚೆನ್ನಾಗಿದೆ. ನೀವು ಹೇಳಿದಂಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಯಾಕಂದರೆ ಹತ್ರ 38 ವರ್ಷ ನಾನು ನಿರ್ದೇಶಕನಾಗಿ ಈಗಲೂ ನಿರ್ದೇಶನ ಮಾಡ್ತಾಯಿದ್ದೀನಿ. ಸೀರಿಯಲ್ನಲ್ಲಿ ನಾನು ಜಾಸ್ತಿ ಕಾಣಿಸ್ಕೊಡ್ಲಿಲ್ಲ. ಗೃಹಲಕ್ಷ್ಮಿಯಲ್ಲಿ ಶಿಡಿ ಬಾಬಾ ಪಾತ್ರವನ್ನು ಮಾಡಿದ್ದೀನಿ. ರಾಮಾಚಾರ್ಯಲ್ಲಿ ಒಂದಿನ ಬಾಬಾ ಪಾತ್ರ ಮಾಡಿದ್ದೀನಿ. ಬಿಟ್ಟರೆ ಕಿರುತೆರೆಯಲ್ಲಿ ಪರಿಚಯ ಇಲ್ಲ, ಮಾಡಲಿಲ್ಲ. ಏನೋ ನಮ್ಮ ನಿರ್ದೇಶಕರಾಗ್ಬೋದು, ನಿರ್ಮಾಪಕರಾಗ್ಬೋದು, ನಮ್ಮ ಮಧು ಅವರು ಕೇಳಿದ ತಕ್ಷಣ ನಾನು ಒಪ್ಕೊಂಡಿದ್ದೀನಿ. ಅವ್ರ ಕ್ಯಾರೆಕ್ಟ್ರು ಎಕ್ಸ್ಪ್ಲೇನ್ ಮಾಡಿದ ವಿಧಾನ ನನಗೆ ತುಂಬ ಇಷ್ಟ ಆಯಿತು. ವಿ ಆರ್ ದೇಶ್ಮುಖ್, ಹೆಡ್ ಆಫ್ ದಿ ಫ್ಯಾಮಿಲಿ. ಸರಿ ಮಾಡೋಣ, ಒಂದು ಹೊಸ ಅನುಭವ ಹೆಂಗಿರುತ್ತೆ ನೋಡೋಣ ಅಂತ ಬಂದಿದ್ದೀನಿ ನಾನು. ಈಗ ಪವಿತ್ರ ಬಂಧನ ಧಾರಾವಾಹಿ ಬಗ್ಗೆ ಮಾತಾಡೋದೇ ಆದ್ರೂ ಈಗ ಒಂದು ತಿರುವನ್ನು ಪಡೆದುಕೊಂಡಿದೆ. ತಿಲಕ್ ಅನ್ನುವಂತಹ ಪಾತ್ರದ ಅಂತ್ಯ ಆಗಿದೆ. ಇದನ್ನು ಪ್ರೇಕ್ಷಕರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದು ಒಂದು ರೀತಿ ಆಘಾತನೇ. ಸೀರಿಯಲ್ನಲ್ಲಿ ಹಿರಿ ಜೀವ ಅಂತ ನೀವು ನೋಡಿದ್ರು, ಹಿರಿಯರಾಗಿ ನೀವು ನಿಂತಿದ್ರು, ಒಂದು ಮುಂದಕ್ಕೆ ಫ್ಯೂಚರ್ ಅಂತ ಹೋಗ್ತಾ ಇದ್ದಿದ್ದು ಒಂದು ಕ್ಯಾರೆಕ್ಟರನ್ನು ಅಂತ್ಯ ಆಗಿದೆ. ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಸರ್ ನೀವು? ಎಲ್ಲರೂ ತುಂಬ ಬೇಜಾರು ಮಾಡ್ಕೊಂಡಿದ್ದಾರಮ್ಮ. ಯಾಕೆ ಇಷ್ಟು ಬೇಗ ತಿಲಕನ ಸಾಯಿಸ್ಬಿಟ್ರಿ, ಇನ್ನೂ ಸ್ವಲ್ಪ ದಿನ ಇರಬೇಕಾಗಿತ್ತು, ಹಂಗೆ ಹಿಂಗೆ ಅಂತ ಹೇಳಿ. ಆಮೇಲೆ ಸೂರಜನ ತುಂಬ ಹೊಗಳಿದ್ದಾರೆ ಎಲ್ಲರೂ. ಆ ಪಾತ್ರ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ ಸರ್. ಸೂರಜು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಸೀರಿಯಲ್ ತುಂಬ ಚೆನ್ನಾಗಿ ಬರ್ತಾಯಿದೆ ಅಂತ. ಬಟ್ ತಿಲಕನ್ನು ಸಾಯಿಸಿದ್ದು ಮಾತ್ರ ಎಲ್ಲರಿಗೂ. ನೀವು ನಿಜ ಹೇಳಬೇಕು, ನೀವು ನಿರ್ದೇಶಕರಾಗಿ ಕೆಲಸ ಮಾಡಿದ್ರಿ. ಈ ಸೀರಿಯಲಲ್ಲಿ ನೀವೇ ಡೈರೆಕ್ಟರ್ ಆಗಿದ್ದು, ತಿಲಕ್ ಪಾತ್ರ ಅಷ್ಟೊಂದು ಮನೆ ಮಾತಾಗಿತ್ತು, ಸಾಯಿಸ್ತಾ ಇದ್ರ ಕ್ಯಾರೆಕ್ಟರನ್ನು ಇಷ್ಟು ಬೇಗ. ಅಂದರೆ ಇಲ್ಲಿ ಚಾನಲ್ ಒಂದಿರುತ್ತೆ, ಕೇವಲ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ಸ್ಟೋರಿ ಡಿಪಾರ್ಟ್ಮೆಂಟು ಅಂತ ಇರಲ್ಲ. ಚಾನಲ್ ಏನು ಮಾಡ್ತಾರಂದರೆ ದೇ ವಿಲ್ ರೀಡ್ ಈ TRP ಅಂತ ಏನು ಹೇಳ್ತೀವಿ ನಾವು, ಈ ಜನಗಳನ್ನ ಅವರು ಎಲ್ಲ ಕಡೆ ಕಳಿಸ್ತಾ ಇರ್ತಾರೆ. ಯಾವ ಪಾತ್ರ ಇಷ್ಟಪಡ್ತಾಯಿದ್ದಾರೆ, ಯಾವ ಪಾತ್ರ ಇಷ್ಟಪಡ್ತಾ ಇಲ್ಲ. ಚಾನಲ್ ಅವರು ವರ್ಕ್ ಮಾಡ್ತಾರೆ. ಆ್ಯಕ್ಚುಲಿ ದೇ ಆರ್ ದಿ ಬ್ಯಾಕ್ ಬೋನ್ ಆಫ್ ದಿಸ್. ಅಂದರೆ ಯಾವಾಗಲೂ ಕುತೂಹಲ ಏನಿದೆ ಜನಗಳದ್ದು, ಆ ಕುತೂಹಲವನ್ನು ನೀವು ಬ್ರೇಕ್ ಮಾಡಿದಾಗಲೇ ನಮ್ಮ ಕತೆಗೆ ಒಂದು ಅರ್ಥ ಬರೋದು. ಈಗ ನಮ್ಮ ಕತೆಯನ್ನು ಇನ್ನೊಬ್ಬರು ರೀಡ್ ಮಾಡೋಕ್ಕೆ ಶುರು ಮಾಡಿದ್ರೆ ನನ್ನ ಥಾಟ್ ಪ್ರೋಸೆಸ್ನ, ಅಲ್ಲಿಗೆ ನಾವು ಕತೆಯಲ್ಲಿ ಫೇಲ್ ಆಗಿದ್ದೀವಿ ಅಂತ. ನೀವು ಏನು ನಮ್ಮಿಂದ ಅಪೇಕ್ಷೆ ಪಡ್ತಿದ್ದೀರಿ ಅದನ್ನು ನಾವು ಕೊಡಕೂಡ್ದು. ನಿಮ್ಮ ನಿರಾಶೆಯನ್ನು ಮಾಡಿದಾಗ, ನಿಮ್ಮ ನಿರೀಕ್ಷೆಗಳನ್ನು ಸುಳ್ಳು ಮಾಡಿದಾಗ, ಹುಸಿ ಮಾಡಿದಾಗ ಕತೆ ಗೆಲ್ತು, ರೈಟರ್ ಗೆದ್ದ ಅಂತ. ಇದು ನಾವ್ಯಾರೋ ಕತೆಗಾರರಲ್ಲ, ಇಲ್ಲಿ ಕತೆಗಾರರು ಬೇರೆ ಇದ್ದಾರೆ, ಟೀಮ್ ಬೇರೆ ಇದೆ. ಆ್ಯಂಡ್ ಈ ಕತೆಯನ್ನು ಅವರು ಪೂರ್ವ ನಿಯೋಜಿತವಾಗಿ ಇದು ಹೀಗೀಗೆ ಆಗತ್ತೆ ಅಂತ ಅಂದ್ಕೊಂಡಿದ್ರು. ಎಷ್ಟು ಬೇಗ ಮಾಡಬೇಕು ಅನ್ನೋದು ಒಂದು ನಿರ್ಧಾರ ತಗೊಂಡ್ರು ಅಷ್ಟೇ ಸರ್. ಈಗ ಈ ಸೀರಿಯಲ್ ಬಿಟ್ಟು ನೀವು ಇಷ್ಟು ವರ್ಷಗಳಲ್ಲಿ ನೀವು 100 ಸಿನಿಮಾಗಳನ್ನು ನಿರ್ದೇಶನ ಮಾಡಿದ್ದೀರಾ. ನೀವು ರಂಗಭೂಮಿ ಮತ್ತು ಸಾಕಷ್ಟು ಧಾರಾವಾಹಿ, ಸಿನಿಮಾ ಎಲ್ಲ ಅಭಿನಯ ಮಾಡಿದ್ದೀರಾ. ಸೊ ನಿಮ್ಮ ಈ ಜರ್ನಿ, ಈ ಎಕ್ಸ್ಪೀರಿಯನ್ಸ್ನ ಲೆಕ್ಕ ಇಟ್ಟು ಮಾತಾಡ್ತಾ ಹೋದರೆ ಧಾರಾವಾಹಿ, ಸಿನಿಮಾ, ರಂಗಭೂಮಿ 3 ಎಷ್ಟು ವಿಭಿನ್ನ ಮತ್ತು ಯಾವುದು ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ? ಹಾನೆಸ್ಟ್ ಆನ್ಸರ್ ಕೊಡಬೇಕು. ಒಂದು ಮಗುವಿನ ಚಿತ್ರವನ್ನು ಮುದ್ದು ಮಾಡೋಕ್ಕೋ, ಮಗುವಿನನ್ನೇ ಮುದ್ದು ಮಾಡೋಕ್ಕೋ ಎಷ್ಟು ವ್ಯತ್ಯಾಸ ಇದೆ? ತುಂಬ ವ್ಯತ್ಯಾಸ. ಮಗು ಜೊತೆ ಎಷ್ಟೊತ್ತು ಬೇಕಾದ್ರೂ ಆಟ ಆಡ್ಬೋದು. ಮಗುವಿನ ಫೋಟೋ ಕೈಯಲ್ಲಿ ಇಟ್ಕೊಂಡು ಎಷ್ಟೊತ್ತು ಮುದ್ದು ಮಾಡ್ಬೋದು? 2-3 ನಿಮಿಷದ ಮೇಲೆ ಮುದ್ದು ಮಾಡಿದ್ರೆ ಫೋಟೋ ಹರಿದೋಗತ್ತೆ ಅಲ್ವಾ? ಹಾಗೇ ಇದು ನೆರಳು ಬೆಳಕು, ಕಿರುತೆರೆ, ಹಿರಿತೆರೆ, ಯಾವುದು ಎರಡೂ ಕೂಡ ನೆರಳು ಬೆಳಕು. ಎದುರುಗಡೆ ಇರೋನ್ ವ್ಯಕ್ತಿ ಕಾಣಲ್ಲ. ರಂಗಭೂಮಿ ಹಾಗಲ್ಲ. ರಕ್ತ ಮಾಂಸ ಹೊತ್ತಿರೋ ವ್ಯಕ್ತಿ ಅಭಿನಯಿಸ್ತಿರ್ತಾನೆ, ರಕ್ತ ಮಾಂಸ ಹೊತ್ತಿರುವ ವ್ಯಕ್ತಿ ಕೂತ್ಕೊಂಡಲ್ಲಿ ನೋಡ್ತಿರ್ತಾನೆ. ಅದನ್ನೇ ಮಂಕುತಿಮ್ಮನ ಕಗ್ಗದಲ್ಲಿ ನೋಟಕರು ಮಾಟಕರೇ ಮಂಕುತಿಮ್ಮ ಅಂತಾರೆ. ಅವನೂ ಕೂಡ ಪಾತ್ರಧಾರಿನೇ. ನನ್ನನ್ನು ಪಾತ್ರಕ್ಕೆ ಹೊರದುಂಬಿಸೋನು, ನನ್ನಿಂದ ಪಾತ್ರವನ್ನು ಏನು ಬೇಕೋ ಅದನ್ನು ಮಾಡಿಸೋನೇ ಆ ವ್ಯಕ್ತಿ ಪ್ರೇಕ್ಷಕ. ಅವನು ಸೈಲೆಂಟಾಗಿ ಕೂತ್ಬಿಟ್ರೆ ಕಲಾವಿದ ಏನೂ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ರಂಗಭೂಮಿ ಬೇರೆ,
ಚಲನಚಿತ್ರ ಇದು ಬೇರೆ. ನಿರ್ದೇಶನ, ಅಭಿನಯ, ರಂಗಭೂಮಿ, ಧಾರಾವಾಹಿ, ಸಿನಿಮಾ ಹೀಗೆ ನೀವು ನಡೆದು ಬಂದಂತಹ ಜರ್ನಿಯ ಹಾದಿಯ ದಿನಗಳನ್ನು ಮೆಲುಕು ಹಾಕಿದ್ರಿ. ನನ್ನ ಜೊತೆ ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಪವಿತ್ರ ಬಂಧನ ಸೀರಿಯಲ್ ಅಲ್ಲಿ ಏನು ನಡೀತಾ ಇದೆ, ಸೀರಿಯಲ್ ಸೆಟ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡ್ರಿ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.